ಮತ್ತೊಂದೆಡೆ ವಿಮಾನ ನಿಲ್ದಾಣದಲ್ಲಿರೋ ರಂಜನಿ ಮುಂದಿನ ವಿಮಾನದ ಟಿಕೆಟ್ ಕಾಯ್ದಿರಿಸ್ಬೇಕಂದ್ರೆ ಅದು ದಿಢೀರಾಗಿ ಟಿಕೆಟ್ ಅಂದರೆ ತುಂಬ ಹಣ ಬೇಕು. ತಕ್ಷಣ ತನ್ನ ಖಾತೆಯಲ್ಲಿ ಎಷ್ಟು ಹಣ ಇದೆ ಅಂತ ಚೆಕ್ ಮಾಡಿಕೊಂಡ್ಳು. ಹೆಚ್ಚೇನೂ ಹಣ ಏನಿರಲಿಲ್ಲ. ನಿಜಕ್ಕೂ ಮುಂದಿನ ವಿಮಾನ ಯಾವಾಗಿದೆ, ಟಿಕೆಟ್ ದರ ಎಷ್ಟು ಅಂತ ಅಲ್ಲೇ ಇದ್ದ ಸ್ವಾಗತಕಾರರ ಹತ್ರ ವಿಚಾರಿಸಿದ್ಲು. ಇನ್ನು ಆ ದಿನ ಭಾರತಕ್ಕೆ ವಿಮಾನ ಇಲ್ಲ ಅಂತ ತಿಳಿಯಿತು. ಅದರ ಜೊತೆಗೆ ತನ್ನ ಖಾತೆಯಲ್ಲಿರೋ ಹಣಕ್ಕೆ ಆ ಟಿಕೆಟನ್ನು ನಾಳೆ ಕೂಡ ಕೊಳ್ಳೋದಕ್ಕಾಗೋದಿಲ್ಲ. ಅದರಿಂದ ಭಾರತಕ್ಕೆ ಹೇಗೆ ಹೋಗೋದು ಅಂತ ಅಳೋ ಮುಖ ಮಾಡಿಕೊಂಡು ತಿಳಿದೆ ಹಾಗೆ ಅಸಹಾಯಕಳಾಗಿ ವಿಮಾನ ನಿಲ್ದಾಣದಲ್ಲಿ ಕೂತ್ಲು ರಂಜನಿ. ಮತ್ತೊಂದೆಡೆ ಅನಸೂಯ ಆಗಾಗ ಹೋಟೆಲ್ಗೆ ಹೋಗ್ತಿದ್ದಾಳೆ. ಅವಳನ್ನ ಬೇಡ, ಮನೆಯಲ್ಲಿರುವಂಥ ವೀರ ಎಷ್ಟು ಹೇಳಿದ್ರೂ ಅವಳು ಕೇಳ್ತಿಲ್ಲ. ಆ ಇಬ್ಬರಲ್ಲಿ ಮೊದಲಿದ್ದ ಆ ಒರಟುತನ ಈಗಿಲ್ಲ. ತುಂಬ ಶಾಂತವಾಗಿ ತಮ್ಮ ಜೀವನವನ್ನು ನಡೆಸ್ತಿದ್ದಾರೆ. ಹೆಚ್ಚು ಕಡಿಮೆ ವೀರ ತನ್ನ ಹಗೆಯನ್ನು ಮತ್ತು ರಂಜನಿಯನ್ನು ಕೂಡ ಮರ್ತೇ ಬಿಟ್ಟಿದ್ದಾನೆ. ಒಂದು ದಿನ ಅನಸೂಯ ಹೋಟೆಲ್ಗೆ ಹೋಗದೆ ವೀರ ಕೇಳಿದಾನೆ ಅಂತ ವಿಶೇಷ ಅಡುಗೆ ಮಾಡ್ತಾ ಮನೆಯಲ್ಲೇ ಉಳ್ಕೊಂಡ್ಳು. ಊಟದ ಸಮಯದಲ್ಲಿ ಮನೆಗೆ ಬಂದ ವೀರ ಅವನು ಬಂದು ಹೆಜ್ಜೆ ಶಬ್ದ ಕೇಳುತ್ತೆ. ಬೇಗ ಫ್ರೆಶ್ ಆಗ್ಬಾ ವೀರ, ನನಗೆ ಹಸಿವಾಗ್ತಿದೆ, ಊಟ ಮಾಡೋಣ ಅಂತ ಅಡುಗೆ ಮನೆಯಿಂದಲೇ ಕೂಗುದ್ಲು ಅನಸೂಯ. ಸರಿ, ಹಾಗೆ ನನ್ನ ಜೊತೆ ಇನ್ನು ಇಬ್ಬರಿಗೂ ಬಡಿಸು, ಇವರಿಗೂ ಹಸಿವಾಗ್ತದೆ ಅಂತಂದ ವೀರ. ಇವರು ಅಂದರೆ ಯಾರು ಅನ್ನುತ್ತಾ ಅಡುಗೆ ಮನೆಯಿಂದ ಹೊರಗೆ ಬಂದ ಅನಸೂಯೊಳಗೆ ಅಲ್ಲಿ ವೀರ ಪಕ್ಕದಲ್ಲಿಬ್ಬರು ಗಂಡು ಮಕ್ಕಳು ಕಾಣಿಸಿದ್ರು. ಒಬ್ಬನಿಗೆ 10 ವರ್ಷ, ಇನ್ನೊಬ್ಬನಿಗೆ 8 ವರ್ಷ ಇರಬಹುದು. ದಿಢೀರಾಗಿ ಅವರನ್ನ ನೋಡಿ ಬೆಚ್ಚಿಬಿದ್ದ ಅನಸೂಯ ಕಣ್ಣಲ್ಲಿ ನೀರು ತುಂಬಿ ಬರ್ತಿರಲು, ಗಂಟಲು ನಡುಗ್ತಾ ಇರಲು ಇವರು ಅನ್ನುತ್ತಾ ನಿಂತು ಹೋದ್ಲು. ಅವರ ವಯಸ್ಸಿನ ಕಾರಣ ಎಷ್ಟೇ ಬದಲಾವಣೆ ಬಂದಿದ್ದರೂ ತನ್ನ ಮಕ್ಕಳನ್ನು ಯಾವ ಹೆತ್ತ ತಾಯಿಯಾದರೂ ಗುರುತು ಹಿಡಿತಾಳೆ. ಇಲ್ಲಿ ಅದೇ ನಡೀತು. ಅವರು ತನ್ನ ರಕ್ತ ಹಂಚಿಕೊಂಡು ಹುಟ್ಟಿದ ಮಕ್ಕಳು ಅಂತ ತಕ್ಷಣವೇ ಪತ್ತೆ ಹಚ್ಚಿದ್ಲು ಅನಸೂಯ. ಇಷ್ಟಲ್ಲಿ ಬಾಯಿ ಮೇಲೆ ಬೆರಳಿಟ್ಟು ಮಾತಾಡಬೇಡ ಎಂಬಂತೆ ಸನ್ನೆ ಮಾಡ್ದ ವೀರ. ಆ ಮಾತಿಗೆ ಅನಸೂಯ ಹಾಗೆ ಅಂತ ತಲೆ ತೂಗಿದ್ಲು. ಮಕ್ಕಳೇ, ಇವಳು ನನ್ನ ಹೆಂಡತಿ ಅನಸೂಯ. ಇವಳು ನಿಮಗೆ ರೂಮ್ ತೋರಿಸ್ತಾಳೆ, ಹೋಗಿ ಫ್ರೆಶ್ ಆಗಿ ಬನ್ನಿ, ನಾವು ಊಟ ಮಾಡೋಣ ಅಂತಂದ ವೀರ. ಆ ಮಾತಿಗೆ ಸರಿ ಸರ್ ಅನ್ನುತ್ತಾ ಮಕ್ಕಳು ಅನಸೂಯ ಹತ್ರ ಹೋದರು. ಅವ್ರ ಹತ್ತಿರ ಬರ್ತಿದ್ದಂತೆ ಅವಳಲ್ಲಿ ತಾಯಿಯ ಹೃದಯ ಒಂದು ತರಹದ ಭಾವೋದ್ವೇಗಕ್ಕೊಳಗಾಯಿತು. ಹತ್ತಿರ ಬಂದವ್ರನ್ನ ಕೈಗಳಿಂದ ಸ್ಪರ್ಶಿಸಿದ್ಲು ಅನಸೂಯ. ದಿಢೀರಾಗಿ ಯಾವುದೋ ಶಾಕ್ ಹೊಡೆದಂತನಿಸಿ ಮತ್ತೆ ತಕ್ಷಣವೇ ಕೈ ಹಿಂದೆ ತೆಗೆದುಕೊಂಡ್ಬಿಟ್ಲು. ಅವಳ ಭಾವನೆಗಳು ಅರ್ಥವಾಗ್ತಿರಲು ಅನಸೂಯ, ಈಗಾಗಲೇ ತಡ ಆಗಿದೆ, ತುಂಬ ಹಸಿವಾಗ್ತಿದೆ, ಬೇಗ ಅವ್ರನ್ನ ಕರ್ಕೊಂಡು ಹೋಗು ಅಂತ ಗಂಭೀರವಾಗಂದ ವೀರ. ಆ ಮಾತಿಗೆ ಎಚ್ಚೆತ್ಕೊಂಡು ಬನ್ನಿ ಅಂತ ಒಂದು ರೂಮಿಗೆ ಕರ್ಕೊಂಡು ಹೋಗಿ, ಇದರಲ್ಲಿ ಸ್ನಾನದ ಮನೆ ಇದೆ, ಫ್ರೆಶ್ ಆಗಿ ಬೇಗ ಬನ್ನಿ, ಊಟ ಕೊಡ್ತೀನಿ ಅಂದ್ಲು ಅನಸೂಯ. ಓಕೆ ಮೇಡಮ್ ಅಂದರು ಇಬ್ಬರು. ಅವರು ಮೇಡಮ್ ಅಂದಿದ ತಕ್ಷಣ ಅವಳ ಗುಂಡಿಗೆಗೆ ಅಷ್ಟಕ್ಕಷ್ಟೇ ಭಾರ ಆಯಿತು. ಇನ್ನು ಅಲ್ಲಿ ಒಂದು ಕ್ಷಣವೂ ಇರಲಾರದೆ ಹಾಲಿಗೆ ಬಂದು ಊಟದ ಮೇಜಿನ ಹತ್ರ ಕೂತು ಜೋರಾಗಿ ಅತ್ಲು ಅನಸೂಯ. ಅವಳ ಹತ್ರ ಬಂದು ವೀರ ಹೆಗಲ ಮೇಲೆ ಕೈ ಹಾಕಿ, ನೋಡು, ನೀನು ಹೀಗೆ ಅಳ್ತೀನಿ ಅಂದರೆ ಮತ್ತೆ ಅವ್ರನ್ನ ಬಂದ ದಾರಿಯಲ್ಲಿ ಕಳಿಸ್ಬಿಡ್ತೀನಿ. ನೀನು ಸಂತೋಷವಾಗಿರ್ತೀಯಾ ಅಂತ ತಾನೇ ಇದೆಲ್ಲ ಮಾಡಿದ್ದು ಅಂತಂದ ವೀರ. ಆದ್ದರಿಂದ ಅನಸೂಯ ಕಣ್ಣು ಒರೆಸ್ಕೊಳ್ತಾ, ನಿಜಕ್ಕೂ ಅವ್ರನ್ನ ಹೇಗೆ ಕರ್ಕೊಬಂದೆ ವೀರ, ಇಲ್ಲಿಗೆ ಹೇಗೆ ಬಂದರು ಅಂತ ಕೇಳಿದ್ಲು. ಅದೆಲ್ಲ ಆಮೇಲೆ ಹೇಳ್ತೀನಿ, ಸದ್ಯಕ್ಕೆ ಅವ್ರನ್ನ ಜಾಗರೂಕತೆಯಿಂದ ನೋಡ್ಕೊ. ನಾನು ಊಟ ಮಾಡಿ ಸ್ವಲ್ಪ ಹೊತ್ತು ವಿಶ್ರಾಂತಿ ಪಡೆದು ಹೋಟೆಲ್ಗೆ ಹೋಗ್ತೀನಿ. ಅವ್ರ ಜೊತೆ ಮೆಲ್ಲಗೆ ಮಾತು ಬೆಳೆಸು. ಆದರೆ ಯಾವುದೇ ಕಾರಣಕ್ಕೂ ನೀನೇ ಅವರ ಹೆತ್ತ ತಾಯಿ ಅಂತ ಹೇಳಬೇಡ. ಇನ್ನೊಂದು ವಿಷಯ, ಅವ್ರ ಮುಂದೆ ನಿಜಕ್ಕೂ ಅಳಬಾರ್ದು, ಅರ್ಥ ಆಯ್ತಾ ಅಂತ ಹೇಳ್ದ. ಆ ಮಾತಿಗೆ ಅತಿ ಕಷ್ಟದ ಮೇಲೆ ಓಕೆ ವೀರ ಅಂದ್ಲು ಅನಸೂಯ. ಸರಿ, ಮೊದಲು ಹೋಗಿ ಊಟಕ್ಕೆ ಏರ್ಪಾటు ಮಾಡು ಅಂತಂದ ವೀರ. ಸರಿ ಎಂಬಂತೆ ತಲೆ ತೂಗಿದ ಅನಸೂಯ ಎದ್ದು ಹೋಗಿ ಬೇಗ ಅಡುಗೆಯನ್ನು ಮೇಜಿನ ಮೇಲಿಟ್ಟು ತಟ್ಟೆಗಳನ್ನ ಕೂಡ ಇಟ್ಲು. ಮಕ್ಕಳಿಬ್ಬರು ಕಾಲು ಕೈ ಮುಖ ತೊಳ್ಕೊಂಡು ಅಲ್ಲಿಗೆ ಬಂದರು. ಅವರಿಬ್ಬರನ್ನು ಕುರ್ಚಿ ಎಳೆದು ಕೂರಿಸಿದ್ಲು ಅನಸೂಯ. ಅವರ ಜೊತೆಯಲ್ಲೇ ವೀರ ಕೂಡ ಕೂತ. ಮೂವರಿಗೂ ತಾನು ಮಾಡಿದಂತಹ ಮಾಂಸಾಹಾರದ ಅಡುಗೆ ಅನ್ನವನ್ನು ಬಡಿಸಿದ್ಲು ಅನಸೂಯ. ಮಕ್ಕಳಿಬ್ಬರು ತಟ್ಟೆಯಲ್ಲಿರೋ ಅಡುಗೆಯನ್ನು ಇಷ್ಟದಿಂದ ನೋಡಿದ್ರು. ಆದರೆ ತಿನ್ನದೆ ಅವರಿಬ್ಬರನ್ನು ನೋಡ್ತಿದ್ದಾರೆ. ಏನೋ ತಿಂದೆ ನನ್ನನ್ನು ನೋಡ್ತಿದ್ದೀರಾ ಅಂತಂದ ವೀರ. ಅಂದರೆ ನೀವು ತಿಂತಿಲ್ವಲ್ಲ ಅದಕ್ಕೆ ಅಂದರು ಮಕ್ಕಳು. ಸರಿ, ನಾನು ತಿಂತೀನಿ, ನೀವು ಕೂಡ ತಿನ್ನಿ
ಅಂತ ತಿನ್ನೋದಕ್ಕೆ ಶುರು ಮಾಡ್ದ ವೀರ. ಮಕ್ಕಳು ಕೂಡ ತಿನ್ನೋದಕ್ಕೆ ಶುರು ಮಾಡಿದ್ರು. ಅವರಿಗೆ ಒತ್ತಾಯ ಮಾಡಿ ಮಾಡಿ ಬಡಿಸಿದ್ಲು ಅನಸೂಯ. ಮಕ್ಕಳಿಬ್ಬರು ಹೊಟ್ಟೆ ತುಂಬ ತಿಂದರು. ಒಂದು ಮಾತು ಹೇಳಬೇಕಂದ್ರೆ ಹೆಚ್ಚಾಗೆ ತಿಂದರು. ಅವರ ಮೇಲಿನ ವ್ಯಾಮೋಹದಲ್ಲಿ ಬಿದ್ದು ಅನಸೂಯ ಪಾಪ ವೀರನನ್ನು ಗಮನಿಸಲೂ ಇಲ್ಲ. ಅದನ್ನೆಲ್ಲ ಗಮನಿಸ್ತಿದ್ದ ವೀರ ತಾಯಿಗೆ ಮಕ್ಕಳಿದ್ರೆ ಸಾಕು ಅಂದ್ಕೊಂಡು ನಕ್ಕ. ಊಟದ ನಂತರ ಸ್ವಲ್ಪ ಹೊತ್ತು ಮಲಗಿ ಎದ್ದು ಹೋಗ್ತಾ, ಸಂಜೆ ಬೇಗ ಬರ್ತೀನಿ ಅನಸೂಯ, ಮಕ್ಕಳಿಗೆ ಬಟ್ಟೆ ತಗೊಳ್ಳೋಣ ಅಂತ ಹೇಳಿ ಹೊರಟ ವೀರ. ಓಕೆ ವೀರ ಅಂತ ಹೇಳಿದ ಅನಸೂಯ ಅವನು ಹೋದ ನಂತರ ಸೋಫಾದಲ್ಲಿ ಕೂತು ಮಕ್ಕಳಿಬ್ಬರನ್ನು ಅಕ್ಕಪಕ್ಕ ಕೂರಿಸ್ಕೊಂಡು ಅವರ ಹೆಸರುಗಳನ್ನು ತಿಳಿದಿದ್ರು ಕೇಳಿದ್ಲು. ದೊಡ್ಡ ಹುಡುಗ ನನ್ನ ಹೆಸರು ಶ್ರವಣ್ ಅಂತ ಹೇಳ್ದ. ಚಿಕ್ಕ ಹುಡುಗ ನನ್ನ ಹೆಸರು ಗಗನ್ ಅಂತ ಹೇಳ್ದ. ಅವು ಅನಸೂಯ ಇಟ್ಟ ಹೆಸರುಗಳಲ್ಲ, ತಾನು ಬಂದ ಮೇಲೆ ಅವರ ಹೆಸರುಗಳು ಕೂಡ ಬದಲಾಗಿವೆ ಅಂತ ಅವಳಿಗೆ ಅರ್ಥ ಆಯಿತು. ನಿಮ್ಮಿಬ್ಬರ ಹೆಸರುಗಳು ತುಂಬ ಚೆನ್ನಾಗಿವೆ, ಏನು ಓದ್ತಿದ್ದೀರಾ ಅಂತ ಕೇಳಿದ್ಲು ಅನಸೂಯ. ಶ್ರವಣ್ ನಾನು 5ನೇ ತರಗತಿ ಓದ್ತಿದ್ದೀನಿ ಅಂತ ಹೇಳ್ದ. ಗಗನ್ ನಾನು 3ನೇ ತರಗತಿ ಓದ್ತಿದ್ದೀನಿ ಅಂತ ಹೇಳ್ದ. ಇಷ್ಟರಲ್ಲಿ ಶ್ರವಣ್ ಮಧ್ಯೆ ಬಂದು ನಿಮ್ಮ ಹೆಸರೇನು ಅಂತ ಕೇಳಿದ. ತನ್ನ ಹೆಸರು ಹೇಳ್ಕೊಳ್ಳೋದಕ್ಕೂ ಹೆದರಿ ಒಂದು ಕ್ಷಣ ತಡಬಡಾಯಿಸಿದ್ಲು ಅನಸೂಯ. ಆದರೂ ಅದೇ ಹೆಸರು ಹೇಳಬೇಕಂತ ನಿರ್ಧರಿಸಿ ನನ್ನ ಹೆಸರು ಅನಸೂಯ ಅಂದ್ಲು. ಆ ಮಾತಿಗೆ ನಮ್ಮ ಅಮ್ಮನ ಹೆಸರು ಅದೇ ಅಂದ ಗಗನ್. ಆ ಮಾತಿಗೆ ಅನಸೂಯಳ ಗುಂಡಿಗೆ ಒಡೆದ ಹಾಗನ್ನಿಸ್ತು. ಆಮೇಲೆ ಇಬ್ಬರ ಜೊತೆ ಬಹಳ ಹೊತ್ತು ಮಾತನಾಡಿದ್ಲು ಅನಸೂಯ. ಕೊನೆಯದಾಗಿ ಅವಳಿಗೆ ತಿಳಿದಿದ್ದೇನೆಂದರೆ, ಚಿಕ್ಕ ವಯಸ್ಸಿನಲ್ಲೇ ತಾಯಿ ತೀರಿ ಹೋದ ಕಾರಣ ತಂದೆ ಇನ್ನೊಂದು ಮದುವೆ ಆಗಿದ್ದು ಬಂದ ಆ ಹೆಂಡತಿ ನೋಡ್ಕೊಳ್ಳದೆ ಇರೋದು, ತಂದೆ ಗಮನ ಕೊಡದೇ ಇರೋದರಿಂದ ಈ ಮಕ್ಕಳು ಅನಾಥರಾದರು. ಯಾರು ಅವರನ್ನು ಲೆಕ್ಕಿಸ್ಕೊಳ್ಳೋದ ಕಾರಣ ಅಕ್ಕಪಕ್ಕದವರು ಅವರ ಕಷ್ಟ ನೋಡಲಾರ್ದೆ ಅನಾಥಾಶ್ರಮಕ್ಕೆ ಫೋನ್ ಮಾಡಿ ಅವರನ್ನು ಕಳಿಸಿದ್ರು. ಸುಮಾರು 4 ವರ್ಷಗಳಿಂದ ಮಕ್ಕಳು ಅನಾಥಾಶ್ರಮದಲ್ಲೇ ಬೆಳೀತಾ ಇದ್ದಾರೆ. ವಿಷಯ ಕೇಳಿದ ಅನಸೂಯಾಳಿಗೆ ಹೃದಯ ಮತ್ತೊಮ್ಮೆ ಚೂರಾಯಿತು. ಅವ್ರ ಮುಂದೆ ಅಳಬಾರ್ದು ಅಂತ ವೀರ ಖಚಿತವಾಗಿ ಹೇಳಿದ ವಿಷಯ ನೆನಪಿಸ್ಕೊಂಡವಳು ಮಕ್ಕಳಿಬ್ಬರನ್ನ ಒಳಗೆ ಹೋಗಿ ವಿಶ್ರಾಂತಿ ಪಡೀರಿ ಅಂತ ಕಳಿಸಿದ್ಲು. ಇಬ್ಬರು ಒಳಗೆ ಹೋದ್ಮೇಲೆ ತನ್ನ ಕೋಣೆಗೆ ಹೋದ ಅನಸೂಯ ಅತಿ ಘೋರವಾಗತ್ಲು. ಒಬ್ಬ ತಾಯಿ ತನ್ನ ಸುಖಕ್ಕಾಗಿ ಮಕ್ಕಳನ್ನು ಬಿಟ್ಟು ಹೋದರೆ ಆ ಮಕ್ಕಳು ಎಷ್ಟು ಕಷ್ಟಪಡ್ತಾರೆ ಅಂತ ಅವಳಿಗೆ ಆ ಕ್ಷಣ ಅರ್ಥ ಆಯಿತು. ಆ ದಿನ ಎಲ್ಲರನ್ನು ಬಿಟ್ಟು ವೀರ ಹತ್ರ ಬಂದ ಮೇಲೆ ಅವಳು ವೀರನ ಜೊತೆ ತುಂಬ ಸಂತೋಷವಾಗೇ ಇದ್ದಾಳೆ. ಆದರೆ ಲೋಕ ತಿಳಿಯದ ಎಳೆ ಮಕ್ಕಳು ಕಷ್ಟಪಟ್ಟರು ಅಂತ ಅವಳಿಗೆ ಚೆನ್ನಾಗಿ ಅರ್ಥ ಆಯಿತು. ತನ್ನ ಜೀವನಕ್ಕಾಗಿ ತಾನು ಮಾಡಿದ್ದು ತನಗೆ ಸರಿ ಅನ್ನಿಸ್ಬೋದು, ಆದರೆ ಒಬ್ಬ ಮಕ್ಕಳ ತಾಯಿಯಾಗಿ ತಾನು ಮಾಡಿದ್ದು ಎಷ್ಟು ತಪ್ಪು ಅಂತ ಅವಳಿಗೆ ಅರಿವಾಯಿತು. ಅದಕ್ಕೆ ಮಾಡಿದ ತಪ್ಪಿಗೆ ಕುದೀತಾ ಅಳ್ತಾ ಇದ್ದಾಳೆ ಅನಸೂಯ. ಸಂಜೆವರೆಗೆ ಊಟ ಕೂಡ ಮಾಡದೆ ಅವಳು ಹಾಗೆ ಉಳ್ಕೊಂಡ್ಳು. ವೀರ ಸಂಜೆ ಮನೆಗೆ ಬರುವಷ್ಟರಲ್ಲಿ ಮಕ್ಕಳಿಬ್ಬರು ಹೆದರ್ತಾ ಸುತ್ತಲೂ ನೋಡ್ತಾ ಹಾಲ್ನಲ್ಲಿ ಕೂತಿದ್ರು. ಎಲ್ಲಿಯೂ ಅನಸೂಯಾಳ ಸುಳಿವು ಕಾಣಿಸ್ತಿದ್ದಿಲ್ಲದೆ ಹೆಚ್ಚು ಕಡಿಮೆ ಸೂರ್ಯ ಮುಳುಗಿದ್ರಿಂದ ಮನೆಯಲ್ಲಿ ಮೆಲ್ಲಗೆ ಕತ್ತಲು ಕವಿತಿತ್ತು. ಮನೆಯಲ್ಲಿ ದೀಪಗಳನ್ನು ಕೂಡ ಹಾಕಿರಲಿಲ್ಲ. ಮೊದಲು ದೀಪಗಳನ್ನು ಹಾಕಿದ ವೀರ, ಏನೋ ಹಾಕೋತಿದ್ದೀರಾ, ಫ್ರೀಯಾಗಿ ಕೂತ್ಕೊಳ್ಳಿ, ಅನಸೂಯ ಎಲ್ಲಿದ್ದಾಳೆ ಅಂತ ಕೇಳ್ದ. ಗೊತ್ತಿಲ್ಲ ಸರ್, ನಾವು ಎದ್ದು ಬಹಳ ಹೊತ್ತಾಯಿತು, ಇದುವರೆಗೆ ಮೇಡಮ್ ನಮ್ಮ ಹಾಲಿಗೆ ಬರಲೇ ಇಲ್ಲ ಅಂತ ಹೇಳ್ದ ಶ್ರವಣ್. ಅವಳು ರೂಮ್ನಲ್ಲಿ ಇರ್ತಾಳೆ ಅಂತ ಹೇಳಿದ ವೀರ TV ಆನ್ ಮಾಡಿ ಕಾರ್ಟೂನ್ ಹಾಕಿ ಅವ್ರಿಗೆ ತಿನ್ನೋದಕ್ಕೆ ತಿಂಡಿ ನೀಡಿ ರೂಮಿನ ಒಳಗೆ ಹೋದ. ರೂಮ್ನಲ್ಲಿ ಶೂನ್ಯವನ್ನು ನೋಡ್ತಾ ಕೂತಿದ್ಲು ಅನಸೂಯ. ಲೈಟ್ ಹಾಕಿದ ವೀರ ಅವಳ ಎದುರು ಕೂತು ಅನಸೂಯ ಅಂತ ಮೆಲ್ಲಗೆ ಕರೆದ. ಆ ಕರೆಗೆ ಎಚ್ಚರಗೊಂಡ ಅನಸೂಯ ಎದುರು ಕಂಡ ವೀರನನ್ನು ಹಿಡ್ಕೊಂಡು ಜೋರಾಗತ್ಲು. ಅವಳನ್ನು ಸ್ವಲ್ಪ ಹೊತ್ತು ಹಾಗೆ ಬಿಟ್ಟ ವೀರ, ನೀನು ಹೀಗೆ ಅಳ್ತಾ ಪಶ್ಚಾತ್ತಾಪ ಪಡ್ತೀಯಾ ಅಂತ ತಿಳಿದಿದ್ರೆ ನಾನು ನಿಜಕ್ಕೂ ಇವರನ್ನ ಇಲ್ಲಿ ಕರ್ಕೊಂಡು ಬರ್ತಾನೇ ಇರಲಿಲ್ಲ ಅಂತ ಅಂದ. ಆ ಮಾತಿಗೆ ಪೆಟ್ಟು ತಿಂದವಳಂತೆ ಅವನನ್ನು ನೋಡಿದ್ಲು ಅನಸೂಯ. ಮತ್ತೇನು ಅನಸೂಯ, ಮಕ್ಕಳು ಒಂದೇ, ಅವ್ರನ್ನ ತಂದು ನಿನ್ನ ಕಣ್ಣು ಮುಂದೆ ಇಟ್ಟರೆ ನೀನು ಹೀಗೆ ಅಳ್ತಾ ಅವ್ರನ್ನ ಲೆಕ್ಕಿಸ್ಕೊಳ್ಳದೆ ಇರೋದು ಏನಾದರೂ ಚೆನ್ನಾಗಿದೆಯಾ ಅಂತ ಕೇಳಿದ ವೀರ. ಆದರೆ ನನ್ನಿಂದಲೇ ತಾನೇ ಅವರಿಗಿಷ್ಟು ಕಷ್ಟಗಳು. ತಾಯಿ ತಂದೆ ಇದ್ದರೂ ಕೂಡ ಅವರ ಸ್ವಾರ್ಥದಿಂದ ಈ ಎಳೆ ಮಕ್ಕಳು ಅನಾಥರಾದರು. ಅದನ್ನು ನಾನು ಸಹಿಸ್ಕೊಳ್ಳೋದಕ್ಕಾಗ್ತಿಲ್ಲ ವೀರ ಅಂದ್ಲು ಅನಸೂಯ. ಆ ವಿಷಯದಲ್ಲಿ ನಾನು ಕೂಡ ಪಶ್ಚಾತ್ತಾಪ ಪಡ್ತಿದ್ದೀನಿ ಅನಸೂಯ. ನಾನೇ ನಿನಗೆ ಅವಕಾಶ ಕೊಡದಿದ್ದರೆ ನೀನು ನನ್ನ ಹತ್ರ ಬರ್ತಿರಲಿಲ್ಲ. ಈ ಮಕ್ಕಳು ಅನಾಥಾಶ್ರಮಕ್ಕೆ ಹೋಗ್ತಾನೇ ಇರಲಿಲ್ಲ. ಆದರೆ ನಡೆದು ಹೋದದನ್ನು ನಾವು ಬದಲಾಯಿಸೋದಕ್ಕೆ ಸಾಧ್ಯ ಇಲ್ವಲ್ಲ. ನಮ್ಮಿಂದ ತಪ್ಪಾಗಿದೆ, ಹಾಗೆ ಆ ತಪ್ಪನ್ನು ಸರಿಪಡಿಸ್ಕೊಳ್ಳೋ ಅವಕಾಶ ಕೂಡ ಸಿಕ್ಕಿದೆ.
ಎಷ್ಟು ಜನರಿಗಿರುತ್ತೆ ಈ ಅದೃಷ್ಟ ಅಂತ ಕೇಳಿದ ವೀರ. ಅವನ ಮಾತುಗಳವಳಿಗೆ ಸ್ವಲ್ಪ ಸಮಾಧಾನ ತರ್ತಿರಲು, ಹೀಗೆ ಇದ್ರೆ ಕೆಟ್ಟ ಆಲೋಚನೆಗಳು ಬರುತ್ತವೆ ಅಂತ ಎದುರೆಡಿಯಾಗು, ಮಕ್ಕಳನ್ನ ಕರ್ಕೊಂಡು ಹೊರಗೆ ಹೋಗೋಣ, ಅವ್ರಿಗಾಗಿ ಶಾಪಿಂಗ್ ಮಾಡಿ ಹೊರಗಡೆ ತಿನ್ಕೊಂಡು ಬರೋಣ ಅಂತ ಅವಳನ್ನು ಕಾರ್ಯಪ್ರವೃತ್ತಳನ್ನಾಗಿ ಮಾಡ್ದ ವೀರ. ಅದರಿಂದ ಫ್ರೆಶ್ ಆಗಲು ಹೋದ್ಲು ಅನಸೂಯ. ಆಮೇಲೆ ಮಕ್ಕಳು ಮತ್ತು ಅನಸೂಯಳನ್ನು ಕರ್ಕೊಂಡು ಶಾಪಿಂಗಿಗೆ ಹೋದ ವೀರ. ಮತ್ತೊಂದೆಡೆ ಚಂದ್ರನ ಮೊದಲ ಹೆಂಡತಿ ಹೆಸರು ಮಾಲತಿ, ಮಗಳ ಹೆಸರು ರಂಜನಿ ಅಂತ ವಿರಾಜ್ ಹೇಳಿದ್ದನ್ನು ಕೇಳಿದ ಸುರಭಿ ಶಾಕ್ ಆಗಿ ಎದ್ದು ನಿಂತಳು. ಅದನ್ನು ನೋಡಿದ ವಿರಾಜ್, ಏನು ಸುರಭಿ ಹಾಗಾಗ್ಬಿಟ್ಟೆ, ಅವ್ರು ನಿನಗೆ ಗೊತ್ತಾ ಅಂತ ಕೇಳ್ದ. ಆ ಮಾತಿಗೆ ತಮ್ಮನನ್ನು ನೋಡ್ತಾ ಸಣ್ಣಗೆ ತಲೆದೂಗಿ, ಆ ಹೆಸರುಗಳು ನಿಜವೇ ಆಗಿದ್ರೆ, ಹಾಗೆ ನನ್ನ ಊಹೆ ಕೂಡ ಸರಿಯಾಗಿದ್ದರೆ ಅವರು ಬದುಕೇ ಇದ್ದಾರೆ ವಿರಾಜ್, ಅವ್ರನ್ನ ಡ್ಯಾಡಿ ಕೊಲ್ಲಿಲ್ಲ. ಮಾಲತಿ ಆಂಟಿ ಬದುಕಿದ್ದಾರೆ, ಆದರೆ ರಂಜನಿ ಅಕ್ಕನ ಬಗ್ಗೆ ಮಾತ್ರ ಏನೂ ಗೊತ್ತಿಲ್ಲ ಅಂದ್ಲು ಸುರಭಿ. ಅವಳು ಮಾತುಗಳ ಅರ್ಥವಾಗದೆ ಗೊಂದಲ ಜೊತೆ ಆಶ್ಚರ್ಯದಿಂದ ನೋಡ್ತಾ, ಏನು ಮಾತಾಡ್ತಿದ್ಯಾ ಸುರಭಿ, ಮಾಲತಿ ಆಂಟಿ ಏನು, ರಂಜನಿ ಅಕ್ಕ ಏನು, ಅಂದರೆ ಅವ್ರು ನಿನಗೆ ಗೊತ್ತಾ ಅಂತ ಮತ್ತೆ ಕೇಳಿದ ವಿರಾಜ್. ಹೌದು ವಿರಾಜ್, ಅವ್ರು ನನಗೆ ಗೊತ್ತು, ಅವರು ಬೆಂಗಳೂರಿನಲ್ಲಿ ಇರ್ತಾರೆ, ಮಾಲತಿ ಆಂಟಿ ಸಂಪರ್ಕದಲ್ಲಿದ್ದಾರೆ. ಆದರೆ 4 ವರ್ಷಗಳ ಹಿಂದೆ ರಂಜನಿ ಅಕ್ಕ ದಿಢೀರಾಗಿ ನಾಪತ್ತೆಯಾದ್ಲು. ಪೊಲೀಸ್ ದೂರು ನೀಡಿದ್ರು, ರುದ್ರ ಅವರು ತಮ್ಮ ಅಧಿಕಾರ ಬೆಳೆಸಿ ಹುಡುಕಿಸಿದ್ರು, ಆದರೆ ಅವಳ ಬಗ್ಗೆ ಏನೂ ತಿಳಿಯಲಿಲ್ಲ ಅಂತ ಹೇಳಿದ್ಲು ಸುರಭಿ. ಅಂದರೆ ಈಗ ಅವಳ ನಾಪತ್ತೆಗೂ ಡ್ಯಾಡಿಗೂ ಏನಾದರೂ ಸಂಬಂಧ ಇದೆಯೇ ಅಂತ ಕೇಳ್ದ ವಿರಾಜ್. ಅದೇ ಗೊತ್ತಿಲ್ಲ ಅಂದ್ಲು ಸುರಭಿ. ಈಗೇನು ಮಾಡೋಣ ಸುರಭಿ ಅಂತ ಕೇಳ್ದ ವಿರಾಜ್. ನನ್ನನ್ನು ಒಂದ್ಸಲ ಡ್ಯಾಡಿ ಹತ್ರ ಕರ್ಕೊಂಡು ಹೋಗ್ತೀಯಾ ಅಂತ ಕೇಳಿದ್ಲು ಸುರಭಿ. ಏನು, ನೀನು ಡ್ಯಾಡಿ ಹತ್ರ ಬರ್ತೀಯಾ ಅಂತ ಕೇಳ್ದ. ಹಾಂ ಹೌದು ಬರ್ತೀನಿ ಅಂತಂದ್ಲು ಸುರಭಿ. ಆ ಮಾತಿಗೆ ಸರಿ ನಾಳೆ ಹೋಗೋಣ ಅಂತ ಹೇಳಿದ ವಿರಾಜ್. ಏನೋ ಅನುಮಾನ ಬಂದು ರೂಮಿನ ಬಾಗಿಲ ಕಡೆ ನೋಡಲು ಅಲ್ಲಿ ವೀರೇಂದ್ರ ಕೈ ಕಟ್ಟಿ ಗಂಭೀರವಾಗಿ ಅವರನ್ನು ನೋಡ್ತಿರೋದು ಕಾಣ್ತು. ಸುರಭಿ ಮತ್ತು ವಿರಾಜ್ ಸೇರಿ ಮಾಲತಿ, ರಂಜನಿ, ಚಂದ್ರರ ಬಗ್ಗೆ ಮಾತಾಡ್ಕೊಳ್ತಿರುವಾಗ ವಿರಾಜ್ ಆ ಪ್ರಯತ್ನವಾಗಿ ಬಾಗಿಲ ಕಡೆ ನೋಡುವಷ್ಟರಲ್ಲಿ ವೀರೇಂದ್ರ ಗಂಭೀರವಾಗಿ ಅವರ ಕಡೆ ನೋಡ್ತಾ ಇರೋದು ಕಾಣಿಸ್ತು. ಅದರಿಂದ ಬೆಚ್ಚು ಬಿದ್ದ ವಿರಾಜ್ ಅಷ್ಟೇ ಗಂಭೀರವಾಗಿ ಅವನ ಕಡೆ ನೋಡ್ದ. ಆಗಲೇ ತಲೆ ಎತ್ತಿ ವೀರೇಂದ್ರನನ್ನು ನೋಡಿ ಸುರಭಿ ಕೂಡ ಇಲ್ಲದ ನಗು ತಂದ್ಕೊಂಡು, ನೀನು ಬಂದು ಎಷ್ಟು ಹೊತ್ತಾಯ್ತು ಬಾವ ಅಂತ ಕೇಳಿದ್ಲು. ನೀವು ನಿಮ್ಮ ತಂದೆಯನ್ನು ಭೇಟಿ ಮಾಡೋದಕ್ಕೆ ಹೋಗ್ಬೇಕಂತ ಅಂದ್ಕೊಳ್ತಿರುವಾಗಲೇ ಬಂದೆ ಅಂತಂದ ವೀರೇಂದ್ರ. ಅದರಲ್ಲಿ ತಪ್ಪೇನಿದೆ, ಅಷ್ಟಕ್ಕೂ ಅದರ ಬಗ್ಗೆ ನೀನು ಯಾಕೆ ಅಷ್ಟು ಪಾಯಿಂಟ್ಔಟ್ ಮಾಡ್ತಿದ್ಯಾ ಅಂತ ಕೇಳಿದ ವಿರಾಜ್. ಆ ಪ್ರಶ್ನೆಗೆ ವೀರೇಂದ್ರ ಸಿಡಿಮಿಡಿಗೊಳ್ತಾ, ನಿಜಕ್ಕೂ ನಿಮಗೆ ಹತ್ತೆ ನೋವು ಯಾಕೆ ಅರ್ಥ ಆಗ್ತಿಲ್ಲ, ನೀವಿಬ್ಬರು ಅವರ ಮಕ್ಕಳಲ್ಲ, ನಿಮ್ಮಿಬ್ರಿಗೂ ಅವನಿಂದ ಎಲ್ಲಿ ತೊಂದರೆ ಆಗುತ್ತೋ ಅಂತ ಅತ್ತೆ ಅಷ್ಟೆಲ್ಲ ಕಷ್ಟಪಟ್ಟು ಅವನನ್ನು ನಿಮಗೆ ದೂರ ಮಾಡಿದ್ರೆ ನೀವು ಮತ್ತೆ ಅವನ ಹತ್ರನೇ ಹೋಗ್ತೀವಿ ಅಂತಿದ್ದೀರಲ್ಲ ಅಂತ ಕೇಳ್ದ. ಆದ್ದರಿಂದ ವಿರಾಜ್ ಬೇಸರಗೊಳ್ತಾ, ನಾನು ಈಗಾಗಲೇ ಹೇಳಿದ್ದೀನಿ ಬಾವ, ಇದು ನಮ್ಮ ವೈಯಕ್ತಿಕ ವಿಷಯ, ಇದರಲ್ಲಿ ನೀನು ತಲೆ ಹಾಕಿದ್ರೆ ಚೆನ್ನಾಗಿರುತ್ತೆ ಅಂತ ಗಂಭೀರವಾಗಿ ಹೇಳಲ್ಲಿಂದ ಹೊರಟು ಹೋದ. ನಂತರ ವೀರೇಂದ್ರ ಗಂಭೀರವಾಗಿ ಸುರಭಿ ಕಡೆ ನೋಡ್ತಾ, ನಿನ್ನ ಮಾತು ಇದೇನಾ ಸುರಭಿ ಅಂತ ಕೇಳ್ದ. ಆ ಮಾತಿಗೆ ಗಾಬರಿ ಆಗುತ್ತಾ, ಇಲ್ಲ ಅದು ಹಾಗಲ್ಲ ಬಾವ, ಕೇವಲ ಅವರನ್ನು ಭೇಟಿ ಮಾಡಬೇಕನ್ನಿಸ್ತು, ಎಷ್ಟೇ ಅಲ್ಲ ಅಂದರೂ ನಮ್ಮನ್ನು ಅವರು ಪ್ರೀತಿಯಿಂದಲೇ ನೋಡ್ಕೊಂಡಿದ್ದಾರೆ ಅಂತಂದ್ಲು ಸುರಭಿ. ಹೆತ್ತ ಮಗಳನ್ನೇ ಕೊಲ್ಲಬೇಕಂತ್ಕೊಂಡು ಅವರು ಯಾಕೆ ನಿಮ್ಮನ್ನು ಪ್ರೀತಿಯಿಂದ ನೋಡಿಕೊಂಡ್ರು ಅಂತ ಮಾತ್ರ ಯೋಚನೆ ಮಾಡಲಿಲ್ವಾ ಸುರಭಿ ನೀನು? ಅವರೇನಾದರೂ ನಿಮ್ಮನ್ನು ಪ್ರೀತಿಯಿಂದ ನೋಡ್ಕೊಳ್ತಿದ್ರೆ ಅತ್ತೆ ಯಾವಾಗಲೂ ಅವರನ್ನು ಹೊರಗೆ ಹಾಕ್ಬಿಡ್ತಿದ್ಲು. ಕೇವಲ ಈ ಆಸ್ತಿಗಳನ್ನು ಅನುಭವಿಸೋದಕ್ಕೆ, ರಾಜಕೀಯದಲ್ಲಿ ಒಳ್ಳೆಯ ಸ್ಥಾನದಲ್ಲಿ ಇರೋದಕ್ಕೆ ಅವರು ನಿಮ್ಮ ಮೇಲೆ ಸುಳ್ಳು ಪ್ರೀತಿ ತೋರಿಸಿದ್ರು ಅಂತಂದ ವೀರೇಂದ್ರ. ಏನಾದರೂ ಏನು ಬಾಬಾ, ನಮ್ಮನ್ನಂತೂ ಯಾವಾಗಲೂ ಸ್ವಂತ ಮಕ್ಕಳಂತೆ ನೋಡಿದ್ರು. ಎಷ್ಟೋ ಸಲ ಅಮ್ಮ ಇಲ್ಲ ಸಮಯದಲ್ಲಿ ನಮ್ಮ ಅಗತ್ಯಗಳನ್ನ ಪೂರೈಸಿದ್ರು. ನಮ್ಮನ್ನು ಅವರು ಎಂದೂ ಬೇಡ ಅಂತ ಅಂದ್ಕೊಳ್ಳಿಲ್ವಲ್ಲ, ಅದು ಸಾಕು. ಈ ಒಂದು ಸಲ ನಾವು ಅವ್ರನ್ನ ಭೇಟಿ ಮಾಡಬೇಕು, ಅದು ನಮ್ಮ ಅಗತ್ಯ ಅಂತ ಅಲ್ಲಿಂದ ಹೊರಟು ಹೋದ್ಲು ಸುರಭಿ. ಆದ್ದರಿಂದ ಬೆಚ್ಚಿಬಿದ್ದ ವೀರೇಂದ್ರ, ಈಗೇನಾದರೂ ಚಂದ್ರ ಹೊರಗೆ ಬಂದರೆ ಮಾತ್ರ ಮತ್ತೆ ಎಲ್ಲ ಮೊದಲಿನಂತೆ ಆಗುತ್ತೆ. ಇವ್ರು ಚಂದ್ರ ಹೊರಗೆ ಬರೋದಕ್ಕೆ ಏನೋ ಮಾಡೋದಕ್ಕೆ ಹೊರಟಿದ್ದಾರೆ. ಬಹುಶಃ ಈ ವಿರಾಜ್ಗೆ ಚಂದ್ರನ ಮೊದಲ ಹೆಂಡತಿ ಮಗಳ ಬಗ್ಗೆ ಏನಾದರೂ ತಿಳಿದಿದೆಯಾ? ಆದರೂ ಹಾಗೆ ಹೇಗೆ ತಿಳಿಯುತ್ತೆ? ಸುಮಾರು 4 ವರ್ಷಗಳಿಂದ ನಾನು ಹುಡುಕಿಸ್ತಾನೇ ಇದ್ದೀನಿ. ನನಗೆ ಕಾಣಿಸಿದವರು ಮೊನ್ನೆ ತಾನೇ ವಿದೇಶದಿಂದ ಬಂದು ಇವನಿಗೆ ಹೇಗೆ ಸಿಗ್ತಾರೆ? ಮತ್ತೇನು ಮಾಡೋದಕ್ಕೆ ಹೊರಟಿದ್ದಾನೆ? ಏನೇ ಮಾಡಿದ್ರು ಈ ವಿಷಯ ತಕ್ಷಣ ಅತ್ತೆಗೆ ಹೇಳಬೇಕು ಅಂದ್ಕೊಳ್ತಾ ಮೌನಿತಾ ಹತ್ರ ಹೋದ ವೀರೇಂದ್ರ. ಮತ್ತೊಂದೆಡೆ ರಂಜನಿ ಜೊತೆ ಭಾರತಕ್ಕೆ ಬರಬೇಕಿದ್ದ ರುದ್ರ
ಮಗಳ ಜೊತೆ ವಿಮಾನವನ್ನು ಇಳಿದ. ಅಷ್ಟರಲ್ಲಿ ಅವನಿಗಾಗಿ ವಿಮಾನ ನಿಲ್ದಾಣಕ್ಕೆ ಬಂದಿದ್ಲು ವಿಶಿಷ್ಟ. ರಂಜಿನಿ ಬರ್ತಿಲ್ಲ ಅಂತ ಅವಳಿಗೆ ತಿಳಿದಿರಲಿಲ್ಲ. ರುದ್ರ ಕಾಣಿಸ್ತಿದ್ದಂತೆ ಓಡು ಬಂದವಳು, ಹಾಯ್ ಕ್ಯೂಟಿ ಅಂತ ದಿಯಾಳ ನಿಂತ್ಕೊಂಡು, ನಮ್ಮಕ್ಕ ಎಲ್ಲಿ ಬಾವಾ ಅಂತ ಕೇಳಿದ್ಲು ವಿಶಿಷ್ಟ. ನಿಮ್ಮಕ್ಕನಿಗೆ ಪ್ಯಾರಿಸ್ ಮತ್ತು ಐಫಿಲ್ ಟವರ್ ಬಿಟ್ಟು ಬರೋದಕ್ಕೆ ಇಷ್ಟ ಇಲ್ವಂತೆ, ಅಲ್ಲೇ ಉಳ್ಕೊಂಡಿದ್ದಾಳೆ ಅನ್ನುತ್ತಾ ಲಗೇಜ್ ತೆಗೆದುಕೊಳ್ಳೋದಕ್ಕೆ ಹೋದ. ಅವನ ಮಾತುಗಳ ಅರ್ಥವಾಗಿ ಆಗದಂತೆ ಇದ್ದ ಕಾರಣ ಹಿಂದೆ ಬಂದ ಮಾಲತಿ ಮತ್ತು ಕವಿತಾ ಹತ್ರ ಹೋಗಿ, ಆಂಟಿ ಏನು ನಡೀತು, ರಂಜಿನಿ ಅಕ್ಕ ಯಾಕೆ ಬರಲಿಲ್ಲ ಅಂತ ಕೇಳಿದ್ಲು ವಿಶಿಷ್ಟ. ಬರ್ತಾಳೆ, ಅಲ್ಲಿ ಏನೋ ವ್ಯವಹಾರ ಇವೆ ಅಂತೆ, ಅವುಗಳನ್ನ ನೋಡ್ಕೊಳ್ಳೋದಕ್ಕೆ ಉಳ್ಕೊಂಡಿದ್ದಾಳೆ ಅಂತ ಹೇಳಿದ್ಲು ಕವಿತಾ. ಹಾಗಿದ್ರೆ ಬಾಬಾ ಕೂಡ ಇರ್ಬೋದಿತ್ತಲ್ಲ, ಮತ್ತು ಅಕ್ಕನನ್ನು ಯಾಕೆ ಒಬ್ಬಂಟಿಯಾಗಿ ಬಿಟ್ಟು ಬಂದಿದ್ದಾರೆ ಅನ್ನುತ್ತಾ ರುದ್ರನ ಹತ್ರ ಹೋಗಿ ಅದೇ ಮಾತು ಕೇಳಿದ್ಲು ವಿಶಿಷ್ಟ. ನಾವು ಮನೆಗೆ ಹೋದ್ಮೇಲೆ ಮಾತಾಡೋಣ ವಿಶಿ, ನಿನ್ನ ಕೈಯಲ್ಲಿರೋದು ಯಾ ಜಾಗ್ರತೆ ಅಂತಂದ ರುದ್ರ. ಅವನು ಯಾಕೆ ಹಾಗನ್ನೋ ಅರ್ಥ ಆಗದಿದ್ರು ಮಗುವನ್ನು ಹತ್ತಿರ ಕಪ್ಕೊಂಡ್ಲು ವಿಶಿಷ್ಟ. ಸುತ್ತಲೂ ಗಮನಿಸುತ್ತಲೇ ತನ್ನವರನ್ನ ಕರ್ಕೊಂಡು ವಿಮಾನ ನಿಲ್ದಾಣದಿಂದ ಹೊರಗಡೆ ಬಂದ ರುದ್ರ. ಅಷ್ಟರಲ್ಲಿ ಅವನಿಗಾಗಿ 2 ಕಾರುಗಳು ಬಂದು ನಿಂತವು. ಒಂದು ಕಾರ್ನಲ್ಲಿ ಮಾಲತಿ ಕವಿತಾ ಹತ್ತಿದ್ರು. ಇನ್ನೊಂದು ಕಾರ್ನಲ್ಲಿ ದಿಯಾ ಜೊತೆ ರುದ್ರ ಹತ್ತುತ್ತಿರುವಾಗ ಏನೋ ಅನುಮಾನ ಬಂದ ಮಾಲತಿ, ರುದ್ರ ಮಗುವನ್ನು ಮನೆಗೆ ಕರ್ಕೊಂಡು ಹೋಗ್ತಿದ್ಯಾ, ನಿನಗೇನು ತೊಂದರೆ ಇಲ್ವಾ ಅಂತ ಕೇಳಿದ್ಲು. ಏನು ತೊಂದರೆ ಇಲ್ಲ ಆಂಟಿ, ನಾನು ನಿಭಾಯಿಸ್ತೀನಿ ಅಂತ ಕಾರ್ ಹತ್ತಿದ ರುದ್ರ. ಇಷ್ಟರಲ್ಲಿ ದಿಢೀರಾಗಿ ಅವನ ಹಿಂದೆ ಕಾರ್ ಹತ್ತುತ್ತಿದ್ದ ವಿಶಿಷ್ಟಾಳನ್ನು ಯಾರೋ ಹಿಂದಿನಿಂದ ಎಳೆದ ಕಾರಣ ಅವಳು ಕೆಳಗೆ ಬಿದ್ಲು. ಅದನ್ನು ನೋಡಿದ ರುದ್ರ ತಕ್ಷಣ ಕಾರ್ ಇಳಿತಿರುವಾಗಲೇ ಅವಳನ್ನ ಎಳೆದು ಹಾಕಿದ ವ್ಯಕ್ತಿ ತನ್ನ ಬಳಿ ಇದ್ದ ಆ್ಯಸಿಡ್ ಬಾಟಲಿಯನ್ನು ವಿಶಿಷ್ಟಾಳ ಮೇಲೆ ಎಸೆದ. ಒಂದು ಕ್ಷಣದಲ್ಲಿ ಪ್ರತಿಕ್ರಿಯಿಸಿದ ವಿಶಿಷ್ಟ ದಾಳಿಯಿಂದ ತಪ್ಪಿಸ್ಕೊಳ್ಳೋದಕ್ಕೆ ಪ್ರಯತ್ನಿಸ್ತಾ ತನ್ನ ಮುಖ ಕೈಗಳನ್ನ ಅಡ್ಡ ಇಟ್ಕೊಂಡಿದ್ದರಿಂದ ಆ ಬಾಟಲಿ ಅವಳ ಕೈಗಳ ತಗಲಿ ಕೆಳಗೆ ಬಿತ್ತು. ಆದರೆ ಆ ಪ್ರಯತ್ನದಲ್ಲಿ ಅವಳ ಕೈಗಳ ಮೇಲೆ ಆ್ಯಸಿಡ್ ಬಿತ್ತು. ಅದರಿಂದ ಒಮ್ಮೆಗೆ ಅಮ್ಮ ಅಂತ ಕಿರ್ಚ್ತಾ ಅಳೋದಕ್ಕೆ ಶುರು ಮಾಡಿದ್ಲು ವಿಶಿಷ್ಟ. ಆ ಕಿರುಚಾಟಕ್ಕೆ ಎಲ್ಲರೂ ಅತ್ತ ಕಡೆ ನೋಡುವಷ್ಟರಲ್ಲಿ ಆ ಆ್ಯಸಿಡ್ ದಾಳಿ ಮಾಡಿದ ವ್ಯಕ್ತಿ ಅಲ್ಲಿಂದ ಓಡತೊಡಗ್ದ. ಅದನ್ನು ನೋಡಿದ ರುದ್ರ ಶಾಕ್ ಆಗಿ ದಿಯಾಳನ್ನು ಎತ್ಕೊಂಡು ವಿಶಿಷ್ಟಾಳ ಮೇಲೆ ಆ್ಯಸಿಡ್ ದಾಳಿ ಮಾಡಿದ ವ್ಯಕ್ತಿಗಾಗಿ ಓಡ್ ಹೋದ. ಆದರೆ ಒಂದು ಬೈಕ್ ಬಂದು ಆ್ಯಸಿಡ್ ಸುರಿದ ವ್ಯಕ್ತಿಯನ್ನು ಹತ್ತಿಸ್ಕೊಂಡು ಹೊರಟೋಯ್ತು. ಅಷ್ಟರಲ್ಲೇ ಹತ್ತಿರದಲ್ಲಿದ್ದ ಪೊಲೀಸರು ಜನರು ವಿಶಿಷ್ಟಾಳನ್ನು ಸುತ್ತುವರೆದ್ರು. ಮಾಲತಿ ಕವಿತಾ ಇಬ್ಬರು ಗಾಬರಿಯಿಂದ ಬಂದು ಅಮ್ಮ ವಿಶಿಷ್ಟ ಎನ್ನುತ್ತಾ ಅವಳನ್ನು ಹಿಡ್ಕೊಂಡ್ರು. ಸುಟ್ಟು ಗಾಯಗಳಿಂದ ಉಂಟಾಗೋ ನೋವಿನಿಂದ ವಿಶಿಷ್ಟ ವಿಪರೀತವಾಗಿ ಅಳುತ್ತಿದ್ದಾಳೆ. ಇಷ್ಟರಲ್ಲೇ ಇದ್ದ ಆ್ಯಂಬುಲೆನ್ಸ್ ಬಂದಿದ್ದರಿಂದ ವೇಗವಾಗಿ ವಿಶಿಷ್ಟಾಳನ್ನು ಆಸ್ಪತ್ರೆಗೆ ಕರ್ಕೊಂಡು ಹೋದ ರುದ್ರ. ಹಿಂದೆ ಕಾರ್ನಲ್ಲಿ ಮಾಲತಿ ಕವಿತಾ ಕೂಡ ಬಂದರು. ವಿಶಿಷ್ಟಾಳನ್ನು ಆ ಸ್ಥಿತಿಯಲ್ಲಿ ನೋಡಿದ ದಿಯಾ ಹೆದರಿಕೆಯಿಂದ ರುದ್ರನ ಕುತ್ತಿಗೆಯನ್ನು ಗಟ್ಟಿಯಾಗಿ ಅಪ್ಕೊಂಡ್ಳು. ಕೂಡಲೇ ಹತ್ತಿರದಲ್ಲಿದ್ದ ಆಸ್ಪತ್ರೆಗೆ ಆ್ಯಂಬುಲೆನ್ಸ್ ಹೋಯಿತು. ವಿಶಿಷ್ಟಾಳನ್ನು ತುರ್ತಾಗಿ ICUಗೆ ಕರ್ಕೊಂಡು ಹೋದರು. ಹಿಂದೆ ಬಂದ ಕವಿತಾ ಮಾಲತಿ ಬೇಸರದಿಂದ ವಿಶಿಷ್ಟ ಹೋದ ಕಡೆ ನೋಡ್ತಾ ಇದ್ದಾರೆ. ರುದ್ರ ದಿಯಾಳನ್ನು ಎತ್ಕೊಂಡು ಅಲ್ಲೇ ಇದ್ದ ಕುರ್ಚಿಯಲ್ಲಿ ಕೂತು ಏನೋ ಯೋಚನೆ ಮಾಡ್ತಾ ಇದ್ದಾನೆ. ಅವನ ಹತ್ರ ಹೋದ ಮಾಲತಿ, ಏನಿದು ರುದ್ರ, ವಿಶಿಷ್ಟಾಳ ಮೇಲೆ ದಾಳಿ ಯಾರು ಮಾಡಿರಬಹುದು, ಅವಳಿಗಿಲ್ಲಿ ಶತ್ರುಗಳು ಯಾರಿದ್ದಾರೆ ಅಂತ ಬೇಸರದಿಂದ ಕೇಳಿದ್ಲು. ಆ ಮಾತಿಗೆ ರುದ್ರ ಆಲೋಚಿಸ್ತಾ, ಆಂಟಿ ವಿಶಿಷ್ಟಾಳಿಗಿಲ್ಲಿ ಯಾರೊಂದಿಗೂ ಯಾವುದೇ ಶತ್ರುತ್ವ ಇಲ್ಲ, ಹಾಗಿರುವಾಗ ಅವಳ ಮೇಲೆ ದಾಳಿ ಮಾಡಬೇಕಾದ ಅಗತ್ಯ ಯಾರಿಗಿರುತ್ತೆ, ಬಹುಶಃ ಈ ದಾಳಿ ಅವಳ ಮೇಲೆ ನಡೆದದಲ್ವೇನೋ ಅನಿಸ್ತಿದೆ ಅಂತಂದ ರುದ್ರ. ಆ ಮಾತಿಗೆ ಅರ್ಥವಾಗದಂತೆ ಮುಖ ಮಾಡಿದ್ರು ಕವಿತಾ ಮತ್ತು ಮಾಲತಿ. ಅವರ ಗೊಂದಲ ಅರ್ಥವಾದ ರುದ್ರ ಮೆಲ್ಲಗೆ, ರಂಜಿನಿ ನಮ್ಮ ಜೊತೆ ಬರದೇ ಇದ್ದಿದ್ದೆ ಒಳ್ಳೇದಾಯಿತು ಅಂದ. ಆ ಮಾತಿಗೆ ಮಾಲತಿ ಕವಿತಾ ಒಬ್ಬರ ಮುಖ ಒಬ್ಬರು ನೋಡಿಕೊಂಡ್ರು. ಅವನು ಹೇಳಿದ್ದನ್ನು ನೋಡಿದ್ರೆ ಈ ದಾಳಿ ರಂಜಿನಿ ಮೇಲೆ ನಡಿಬೇಕಾದ ದಾಳಿ, ಬಂದವರಿಗೆ ಸರಿಯಾದ ಮಾಹಿತಿ ಇಲ್ಲದೆ ರಂಜಿನಿ ಮೇಲೆ ಮಾಡಬೇಕಾದ ಆ್ಯಸಿಡ್ ದಾಳಿಯನ್ನು ರುದ್ರನ ಪಕ್ಕದಲ್ಲಿದ್ದ ವಿಶಿಷ್ಟಾಳ ಮೇಲೆ ಮಾಡಿದ್ದಾರೆ ಅಂತ ಅರ್ಥ ಮಾಡ್ಕೊಂಡು ಇಬ್ಬರು ಒಂದು ಕ್ಷಣ ಹೆದರಿಕೆಯಿಂದ ನಡಗಿ ಹೋದರು. ಈ ಪರಿಸ್ಥಿತಿಯಲ್ಲಿ ದಿಯಾಳನ ಕವಿತಾ ಮಾಲತಿ ಹತ್ರ ಬಿಡೋದಕ್ಕೂ ಯಾಕೋ ರುದ್ರನಿಗೆ ಭಯ ಅನ್ನಿಸ್ತು. ಹಾಗೆಂತೂ ತಾನು ಇಲ್ಲೇ ಕೈಕಟ್ಟಿ ಕೂತ್ಕೊಳ್ಳೋದಕ್ಕೂ ಆಗಲ್ಲ. ಆಗಲೇ ಅವನಿಗೆ ಸಿಕ್ಕ ಏಕೈಕ ದಾರಿ ಸುರಭಿ. ಅದಕ್ಕೆ ಅಲ್ಲಿಂದ ಪಕ್ಕಕ್ಕೆ ಬಂದು ತಕ್ಷಣ ಸುರಭಿಗೆ ಫೋನ್ ಮಾಡಿದ ರುದ್ರ. ಅದೇ ಸಮಯದಲ್ಲಿ ತಾನೇ ವೀರೇಂದ್ರ ಜೊತೆ ಮಾತಾಡಿ ತನ್ನ ರೂಮಿಗೆ ಬಂದಿದ್ದು ಸುರಭಿ ಫೋನ್ ರಿಂಗ್ ಆಗ್ತಿದ್ರೆ ನಂಬರ್ ನೋಡಿ ತಕ್ಷಣ ರಿಸೀವ್ ಮಾಡಿದ್ಲು. ಅತ್ತ ಕಡೆಯಿಂದ ಹಲೋ ಸುರಭಿ ಅಂತಂದ ರುದ್ರ. ಚೆನ್ನಾಗಿದ್ದೀರಾ ಸರ್, ರಂಜಿನಿ ಅಕ್ಕನ ಬಗ್ಗೆ ಏನಾದರೂ ತಿಳಿಯಿತಾ ಅಂತ ಕೇಳಿದ್ಲು ಸುರಭಿ.
4 ವರ್ಷಗಳಿಂದ ಈ ಮಾತನ್ನು ನೀನು ಕೇಳುತ್ತಲೇ ಇದೆಯಾ ಸುರಭಿ? ಆದ್ದರಿಂದ ನಿಂಗೆ ರಂಜನಿ ಅಂದರೆ ಎಷ್ಟು ಇಷ್ಟ ಅಂತ ಅರ್ಥ ಆಗುತ್ತೆ. ಅದಕ್ಕೆ ನಾನು ನಿನ್ನಿಂದ ಒಂದು ಸಹಾಯವನ್ನು ಪಡಿಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂತ ಹೇಳಿದ ರುದ್ರ. ಆ ಮಾತಿಗೆ ಏನು ಮಾಡಬೇಕು ಸರ್ ಅಂತ ಕೇಳಿದ್ಲು ಸುರಭಿ. ಪ್ರಸ್ತುತ ನೀನು ಬೆಂಗಳೂರಿನಲ್ಲಿದೆಯಾ ಅಥವಾ ಹೈದರಾಬಾದ್ನಲ್ಲಿದೆಯಾ ಅಂತ ಕೇಳ್ದ. ನಾನು ಹೈದರಾಬಾದ್ನಲ್ಲಿದ್ದೀನಿ ಸರ್. 2 ದಿನಗಳಲ್ಲಿ ನಾನು ಅಮೇರಿಕಾಕ್ಕೆ ಹೋಗ್ತಾ ಇದ್ದೀನಿ ಅಂತ ಹೇಳಿದ್ಲು ಸುರಭಿ. 2 ದಿನಗಳ ಬದಲು ನಾಳೆ ಸಂಜೆ ಫ್ಲೈಟ್ನಲ್ಲಿ ನೀನು ಅಮೇರಿಕಕ್ಕೆ ಹೋದರೆ ಏನಾದರೂ ತೊಂದರೆ ಇದೆಯಾ ಅಂತ ಕೇಳಿದ ರುದ್ರ. ನನಗೇನು ತೊಂದರೆ ಇಲ್ಲ ಸರ್. ಯಾಕಷ್ಟು ತುರ್ತಾಗಿ ಹೋಗೋದಕ್ಕೆ ಹೇಳ್ತಿದ್ದೀರಿ ಅಂತ ಕೇಳಿದ್ಲು ಸುರಭಿ. ತುರ್ತಾಗಿ ಕಾಲೇಜ್ನಲ್ಲಿ ಕೆಲಸ ಇದೆ ಅಂತ ಹೇಳಿ ನಿಮ್ಮವ್ರು ಯಾರೂ ಇಲ್ಲದೆ ನಾಳೆ ಸಂಜೆ ಬೆಂಗಳೂರಿಗೆ ಬಂದುಬಿಡು. ಇಲ್ಲಿಗೆ ಬಂದ ಮೇಲೆ ವಿಷಯ ಹೇಳ್ತೀನಿ. ಇಲ್ಲಿಂದ ಹೋಗಲಿರೋ ಅಮೇರಿಕಾ ಫ್ಲೈಟ್ಗೆ ಟಿಕೆಟ್ ಬುಕ್ ಮಾಡ್ಕೊ ಅಂತ ಫೋನ್ ಕಟ್ ಮಾಡ್ದ ರುದ್ರ. ಆ ಮಾತಿಗೆ ಏನಿದು ಎಂದೂ ಇಲ್ಲದೆ ರುದ್ರ ಸರ್ ಆರ್ಡರ್ ಮಾಡ್ತಿದ್ದಾರೆ, ಸಮಸ್ಯೆ ಏನಾಗಿರಬಹುದು? ನಾಡಿದ್ದು ಹೋಗ್ಬೇಕಾದ ಪ್ರಯಾಣವನ್ನು ನಾಳೆಗೆ ಬದಲಾಯಿಸ್ಕೊಂಡ್ರೆ ಮನೆಯಲ್ಲಿ ಏನಂತಾರೋ, ಮುಖ್ಯವಾಗಿ ಭಾವ ಏನಂತಾನೋ, ನಿಜಕ್ಕೂ ಇವ್ರಿಗೆ ಏನು ಹೇಳಬೇಕು ಅಂತ ಆಲೋಚನೆಯಲ್ಲಿ ಬಿದ್ದಲು ಸುರಭಿ. ಸುರಭಿಯ ಜೊತೆ ಮಾತನಾಡಿದ ರುದ್ರ ಸ್ವಲ್ಪ ಹೊತ್ತು ಯೋಚಿಸಿ ರಿಷಿಗೆ ಫೋನ್ ಮಾಡ್ದ. ರಿಷಿ ಫೋನ್ ಎತ್ತಿ, ಹಲೋ ಎಲ್ಲಿದೆಯೋ, ಇಂಡಿಯಾಗೆ ಯಾವಾಗ ಬರ್ತೀಯಾ ಅಂತ ಕೇಳ್ದ. ಆ ಮಾತಿಗೆ ನಾನು ಈಗಾಗಲೇ ಇಂಡಿಯಾಗೆ ಬಂದಿದ್ದೀನಿ, ವಿಮಾನ ನಿಲ್ದಾಣದಲ್ಲಿ ಸಣ್ಣ ದಾಳಿ ನಡೀತು, ಆಸ್ಪತ್ರೆಯಲ್ಲಿದ್ದೀನಿ ಅಂತ ಹೇಳಿದ ರುದ್ರ. ವಾಟ್, ನಿನ್ನ ಮೇಲೆ ದಾಳಿ ನಡೀತಾ? ಈಗ ಹೇಗಿದೆಯಾ, ಎಲ್ಲ ಓಕೆನಾ ಅಂತ ಗಾಬರಿಯಿಂದ ಕೇಳಿದ ರಿಷಿ. ಪರವಾಗಿಲ್ಲ, ಒಂದು ಸಲ ಆಸ್ಪತ್ರೆಗೆ ಬರ್ತೀಯಾ ಅಂತಂದ ರುದ್ರ. ನೀನು ಕೇಳಬೇಕಾ, ತಕ್ಷಣ ಬರ್ತೀನಿ ಅನ್ನುತ್ತಾ ವಿಳಾಸವನ್ನು ಪಡೆದು ಫೋನ್ ಇಟ್ಟ ರಿಷಿ ತಕ್ಷಣ ಇನ್ನೊಂದು ನಂಬರ್ಗೆ ಕಾಲ್ ಮಾಡ್ದ. ಅವರು ಫೋನ್ ಎತ್ತುತ್ತಾ ಇದ್ದಂತೆ, ಏಯ್ ನಿನಗೇನಾದರೂ ಹುಚ್ಚಾ ಅಂತ ಕೇಳ್ದ. ಕಿರ್ಚಬೇಡ ರಿಷಿ, ಈಗ ಏನಾಗಿದೆ ಅಂತ ಅಷ್ಟೊಂದು ರಿಯಾಕ್ಟ್ ಮಾಡ್ತಿದ್ಯಾ ಅಂತ ನಿಧಾನವಾಗಿ ಕೇಳ್ದ ಆ ವ್ಯಕ್ತಿ. ರುದ್ರ ಇಂಡಿಯಾಗೆ ಬರ್ತಿರೋ ವಿಷಯ ನನಗೆ ಹೇಳಲಿಲ್ಲ ಯಾಕೆ? ಅಂಥದ್ದು ನೇರವಾಗಿ ರುದ್ರನ ಮೇಲೆ ದಾಳಿ ಮಾಡ್ತೀಯಾ? ನಿನಗೆ ನಿಜಕ್ಕೂ ಸ್ವಲ್ಪನಾದರೂ ಬುದ್ಧಿ ಇದೆಯಾ ಅಂತ ಕೇಳ್ದ ರಿಷಿ. ಎಲ್ಲವನ್ನು ನಿನಗೆ ಹೇಳಿ ಮಾಡಬೇಕಾದ ಅಗತ್ಯ ಇಲ್ಲ ರಿಷಿ ಅಂದರು ಆ ವ್ಯಕ್ತಿ. ಇದು ಸರಿಯಲ್ಲ, ನಿಜಕ್ಕೂ ಅವನ ಮೇಲೆ ಯಾಕೆ ದಾಳಿ ಮಾಡಿದೆ ಅಂತ ಕೇಳ್ದ ರಿಷಿ. ನಾನು ದಾಳಿ ಮಾಡಿದ್ದು ಅವನ ಮೇಲಲ್ಲ, ರಂಜನಿ ಮೇಲೆ. ಆದರೆ 1 ಸೆಕೆಂಡ್ನಲ್ಲಿ ರಂಜನಿ ತಪ್ಪಿಸ್ಕೊಂಡ್ಲು ಅಂದರು ಆ ವ್ಯಕ್ತಿ. ರಂಜನಿ ತಪ್ಪಿಸ್ಕೊಂಡ್ಲಾ? ನಿಜಕ್ಕೂ ಏನು ಮಾಡಿದೆ ಅಂತ ಕೇಳ್ದ ರಿಷಿ. ಆ ರುದ್ರ ಅಷ್ಟೊಂದು ಇಷ್ಟಪಡ್ತಿರೋ ಆ ರಂಜನಿ ಮೇಲೆ ಆ್ಯಸಿಡ್ ದಾಳಿ ಮಾಡಿಸ್ದೆ, ಆದರೆ ದಾಳಿ ಮಾಡಿದವರು 1 ಸೆಕೆಂಡ್ನಲ್ಲಿ ಅವಳು ತಪ್ಪಿಸ್ಕೊಂಡ್ಲು ಅಂತ ಹೇಳಿದ್ರು. ಕೇವಲ ಅವಳ ಕೈಗೆ ಗಾಯ ಆಗಿರಬಹುದು ಅಂದರು ಆ ವ್ಯಕ್ತಿ. ಏನೂ ಆ್ಯಸಿಡ್ ದಾಳಿನಾ? ಏನು ಮಾತಾಡ್ತಿದ್ಯಾ ನೀನು? ಅವ್ರನ್ನ ದೂರ ಮಾಡಿದೆ ಅಂದರೆ ಸರಿ, ಆದರೆ ಹೀಗೆ ರಂಜನಿ ಮೇಲೆ ದಾಳಿ ಮಾಡಿದ್ರೆ ರುದ್ರ ನಿನ್ನ ಸುಮ್ಮನೆ ಬಿಟ್ಟುಬಿಡ್ತಾನೆ ಅಂದ್ಕೊಂಡ್ಬಿಟ್ಟಿದ್ಯಾ? ಕೊಂದು ಹಾಕ್ತಾನೆ ನಿನ್ನ. ಕತೆ ಮುಂದುವರಿಯುತ್ತೆ. ಹೆಚ್ಚಿನ ವಿಡಿಯೋಗಾಗಿ ಚಾನಲ್ಗೆ ಮೆಂಬರ್ಶಿಪ್ ತಗೊಳ್ಳಿ. ಥ್ಯಾಂಕ್ ಯು.